टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಅಮೆರಿಕದಿಂದ ಭಾರತೀಯರಿಗೆ ಕೋಳ ಹಾಕಿ ಗಡಿಪಾರ್ ಮಾಡಿರುವ ವಿಚಾರವಾಗಿ ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಎಲ್ಲ ರಾಜ್ಯಗಳ ರಾಜಧಾನಿ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸುತ್ತೆ ಕಾಂಗ್ರೆಸ್. ಇಲ್ಲಿ ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮೊದಲ ಹಂತದಲ್ಲಿ 103 ಭಾರತೀಯರನ್ನ ಏನು ಕಳಿಸ್ಕೊಡ್ಲಾಗಿದೆ. ಅದು ಕಳಿಸ್ಕೊಟ್ಟಿದ್ರು ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಅದೇ ರೀತಿಯಾಗಿದೆ. ಅವರು ಮುಂಚೆಯಿಂದನೂ ಕೂಡ ಈ ಅಕ್ರಮ ವಲಸಿಗರಿಗೆ ನಡ್ಸ್ಕೊಂಡು ಬರುವಂಥ ರೀತಿ ರಿವಾಜು ಕೂಡ ಅದೇ ರೀತಿಯಾಗಿದೆ. ಬಟ್ ಕೋಳ ಹಾಕಿ ಕಳಿಸ್ಕೊಟ್ಟಿರುವಂಥ ವಿಚಾರ ಇದೆಯಲ್ಲ, ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಭಾಳ ಬೇಸರ ತರಿಸುತ್ತೆ. ಹಾಗೆ ಈ ಸಂಗತಿ ಇದು ಭಾಳ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಅಮೆರಿಕದ ಜೊತೆಗೆ ಒಳ್ಳೆ ವಿಶ್ವಾಸ ಹೊಂದಿದ್ದೀವಿ, ಒಳ್ಳೆ ಬಾಂಧವ್ಯ ಹೊಂದಿದ್ದೀವಿ ಅಂತ ಹೇಳ್ತೀರಾ, ಆದರೆ ಈ ರೀತಿಯಾಗಿ ನಮ್ಮನ್ನು ನಡ್ಸ್ಕೊಂಡಂಥದ್ದು ಇದೆಯಲ್ಲ ಅದು ಸರಿನಾ ಅನ್ನುವಂಥದ್ದು ಪ್ರಶ್ನೆ ಇದು. ಸೊ ಕೇಂದ್ರದ ವಿಚಾರವಾಗಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಖಂಡಿಸಲಿಲ್ಲ ಅಥವಾ ಇದನ್ನು ಈ ರೀತಿಯಾಗಿ ಜನರನ್ನು ನಡ್ಸ್ಕೊಳ್ಳೋದನ್ನು ತಪ್ಪಿಸ್ಬೋದಿತ್ತು ಅನ್ನುವಂಥ ವಿಚಾರ ಎಲ್ಲ ಭಾಳ ಪ್ರಸ್ತಾಪದಲ್ಲಿದೆ. ಕಾಂಗ್ರೆಸ್ ಈ ವಿಚಾರವಾಗಿ ನಿನ್ನೆಯೂ ಕೂಡ ಸಂಸತ್ ಆವರಣದಲ್ಲೇ ಪ್ರೊಟೆಸ್ಟನ್ನು ಮಾಡಿತ್ತು. ಡೆಲ್ಲಿಯಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದೆ. ಇವತ್ತು ದೇಶದಾದ್ಯಂತ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಅಮೆರಿಕ ವಿದೇಶಾಂಗ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಾಮೂಹಿಕ ವಲಸೆ ಬಯಸುವಂತ ಜನ ಏನಿದ್ದಾರೆ ಇವರು ಬಲಿಪಶುಗಳಾಗ್ತಾರೆ. ಅಕ್ರಮ ಸಾಮೂಹಿಕ ವಲಸೆ ಇದೆಯಲ್ಲ ಇದು ಯಾರಿಗೂ ಒಳ್ಳೆಯದಲ್ಲ. ಇದು ಯಾರಿಗೆ ಅನುಕೂಲ ಅಂತಂದ್ರೆ ಸಾಮೂಹಿಕ ವಲಸೆಯಿಂದ ಕಳ್ಳ ಸಾಗಣೆ ದಾರಿಗೆ ಮಾತ್ರ ಲಾಭ ಆಗುತ್ತೆ. ಎಕ್ಸ್ನಲ್ಲಿ ಅಮೆರಿಕ ವಿದೇಶಾಂಗ ಇಲಾಖೆ ಇಂಥ ಮಾಹಿತಿಯನ್ನ ಕೊಟ್ಟಿದೆ. ಸಾಮೂಹಿಕ ವಲಸೆ ಬಯಸುವ ಬಹುತೇಕ ಜನ ಪ್ರಯಾಣದ ದಾರಿಯಲ್ಲಿ ಗುರಿಯಾಗಬಹುದು. ಇದು ಯಾರಿಗೂ ಒಳ್ಳೆಯದಲ್ಲ. ಸಾಮೂಹಿಕ ವಲಸೆಯಿಂದ ಮಾನವ ಕಳ್ಳ ಸಾಗಾಣಿಕೆದಾರರಿಗೆ ಮಾತ್ರ ಪ್ರಯೋಜನ ಆಗುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಅಮೆರಿಕ ವಿದೇಶಾಂಗ ಇಲಾಖೆ ಉಲ್ಲೇಖವನ್ನು ಮಾಡಿದೆ. ಅದನ್ನು ಹೊರತುಪಡಿಸಿದ್ರೆ ಭಾರತ ಇದನ್ನು ಹೇಗೆ ನೋಡ್ತಾ ಇದೆ ಮತ್ತೊಂದು ಆ ವಿಚಾರವಾಗಿ ಎಲ್ಲಿಯೂ ಕೂಡ ಅಮೆರಿಕ ಪ್ರಸ್ತಾಪ ಮಾಡಿಲ್ಲ ಇನ್ನಿ ತನಕ.